ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸೇ ಇಲ್ಲ. ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಪವರ್ಸೇ ನಿಮ್ಗಿಲ್ಲ. ಅವ್ರು ತಂದು ಕಟ್ಟಬೇಕು, ಕಟ್ಟಲ್ಲ ಅಂದರೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಡೋದು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು. ಅದು ಪ್ರೊಸೀಜರ್ ಇರೋದು. ನೀವು ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ಲೈನ್ಸ್ RBI ಗೈಡ್ಲೈನ್ಸ್ ಇದೆಯಪ್ಪ? RBI ಗೈಡ್ಲೈನ್ಸ್ ಇದೆಯಾ? ನನಗೆ ಗೊತ್ತಿದ್ರೆ ಹೇಳಿ. ನಾನು ಅದೇ RBI ಗೈಡ್ಲೈನ್ಸ್ ಏನಾದಿದ್ರೆ ದಯವಿಟ್ಟು ಕೊಡಿ, ನಾನು ನೋಡ್ತೀನಿ. ನಿಮಗೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸು ಏನಾದ್ರು RBI ಗೈಡ್ಲೈನ್ಸಲ್ಲಿ ಇದೆ ಅಂತಂದರೆ ನಾವು ಒಪ್ಕೊಂತೀವಿ. ಫಸ್ಟ್ ಆಫ್ ಆಲ್ ಇದೇನ್ರಿ RBI ಗೈಡ್ಲೈನ್ಸ್ ಇದೆಯಾ ಮನೆ ಕಲೆಕ್ಷನ್ ಮಾಡ್ಬೋದು ಅಂತ? ಇಲ್ಲ ತಾನೇ? ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ಆಗ್ತೀರಾ? ಅಲ್ಲ ನಾನು ಹೇಳ್ಬಿಟ್ನಲ್ಲ, ನಾನು ಹೇಳ್ದೆ, ಬಟ್ ಆದರೆ ನಮಗೆ ಗೊತ್ತಿಲ್ವಲ್ಲ, ಅವ್ರ ಬಾಯಿಂದನೇ ಬರ್ಲಿಕ್ಕೆ ಹೇಳ್ತಾ ಇದ್ದೀವಿ. ಹೌದ್ರಿ, ಹೌದಪ್ಪ, ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ. ಯಾವ ರೀತಿ? ಆಯ್ತಪ್ಪ, ಗ್ರೂಪಲ್ಲಿ ನಾನು ಕೊಟ್ಟಿಲ್ಲ, ಏನ್ ಮಾಡಬೇಕು? ಪ್ರೊಸೀಜರ್ಸ್ ಏನಿದೆ? ಜೆಂಟ್ಲ್ಮನ್, ನನ್ನ ಅರ್ಥ ಆಗ್ತಿದ್ಯಾ? ಆಯ್ತಪ್ಪ, RBI ಅವರ ಹೇಳ್ತೀನಿ ಕೇಳಿ. ನೀವು ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ, ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ. ಸೆಂಟ್ರ್ ವೈಸ್ ನಾನು ಕಲೆಕ್ಷನ್ ಮಾಡೋಕ್ಕಾಗಿಲ್ಲ, ಮಾಡಬೇಕು, ನಾನು ಕಟ್ಟಿಲ್ಲ. ಸೆಂಟರ್ ಕಲೆಕ್ಷನ್ ಮಾಡೋದು ಹೆಂಗಂದ್ರೆ ಆ ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ಹೋಗಿ ಅಲ್ಲಿ ಕೊಡ್ತಾರೆ, ಅವರು ನಿಮ್ಗೆ ಕೊಡ್ತಾರೆ, ಹೌದಲ್ವೇನಪ್ಪ? ಆದರೆ ನನಗೆ ಯಾರು ತಂದು ಕೊಟ್ಟಿಲ್ಲ. ಏನು ಮಾಡ್ಬೇಕು ನೀವು? ಟೈಮ್ ಕೊಡೋದಲ್ಲ ರೀ, ಕರೆಕ್ಟ್ ಪ್ರೊಸೀಜರ್ಸ್ ಏನಿದೆ? ಜೆಂಟ್ಲ್ಮನ್, ಪ್ರೊಸೀಜರೇ ನೀವು ಗೊತ್ತಿಲ್ಲದಲ್ಲೇ ಮಾಡ್ತಿರೋದಕ್ಕೆ ಕೆಲಸ. ಇವತ್ತು ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ. ಫಸ್ಟ್ ಕೆಲಸ ಕಲ್ತ್ಕೊಳ್ಳಿ. ನೀವೇನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಪ್ರೋಟೋಕಾಲ್ ಏನಿದೆ, ಗೈಡ್ಲೈನ್ಸ್ ಏನಿದೆ, ಫಸ್ಟ್ ತಿಳ್ಕೊಳ್ಳಿ. ವಿತೌಟ್ ನೋಯಿಂಗ್ ಎನಿ ಪ್ರೋಟೋಕಾಲ್, ವಿತೌಟ್ ನೋಯಿಂಗ್ ಎನಿ ಗೈಡ್ಲೈನ್ಸ್, ಯು ಪೀಪಲ್ ಆರ್ ಎಕ್ಸಿಟಿಂಗ್ ದ ಜಾಬ್. ದಿಸ್ ಇಸ್ ದ ಫೇತ್ ಆಫ್ ಯುವರ್ ಕಂಪ್ನೀಸ್. ನಿಮ್ಮ ಫೇತ್ಗೆ, ನಿಮ್ಮ ಹಣೆ ಬರೋಕ್ಕೆ ನಮ್ಮನ್ನ ಯಾಕೆ ಹೊಣೆ ಮಾಡ್ತಿದ್ದೀರಾ? ವೈ ಆರ್ ಮೇಕಿಂಗ್ ವಿ ಆನ್ಸರಬಲ್? ಒಂದು ಜೀವದ ಬೆಲೆ ಗೊತ್ತಿದೆ ನಿಮಗೆ? ಒಂದು ಜೀವದ ಬೆಲೆ ನಿಮ್ಗೆ ಗೊತ್ತಿದೆಯಾ? ಫಸ್ಟ್ ಆಫ್ ಆಲ್ ನಿಮ್ಮ ಜಾಬ್ ಪ್ರೊಫೈಲೇ ಗೊತ್ತಿಲ್ಲ ನಿಮಗೆ. ಯು ಆರ್ ಟೀಚಿಂಗ್ ಮೀ. ಯು ನೋ ಯುವರ್ ಪ್ರೊಫೈಲ್ ಫಸ್ಟ್. ಅದಕ್ಕೆ ಅಂತ ಲೀಗಲ್ ಟರ್ಮ್ಸ್ ಇದೆ, ಅದಕ್ಕೆ ಅಂತ ಲೀಗಲ್ ಪ್ರೊಸೀಜರ್ಸ್ ಇದೆ. ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿ. ನೀವು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡ್ದಲ್ಲೇ ನೀವು ಏಕಾಏಕಿ ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ಗೆ ಹೋದ್ರೆ, ನಾಳೆ ದಿನ ನನ್ನ ಮನೆ ಬಾಗಿಲಿಗೆ ಯಾರೊಬ್ರು ಸಾಲಗಾರ ಒಂದು ಅಕ್ಕಪಕ್ಕದವ್ರು ನೋಡಿದ ಸಂದರ್ಭದಲ್ಲಿ ನನ್ನ ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅವನು ಮಾಡ್ಕೊಂಡ್ರೆ ಉತ್ತರ ಕೊಡೋರು ಯಾರು? ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅರಿವಿಲ್ಲ, ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಾಗರಾಜ್, ಫಸ್ಟು ಅವ್ರದ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಅವ್ರಿಗೆ ಆಗಿರ್ತಕ್ಕಂಥ ಅಪ್ರೂವ್ ಕಾಪೀಸ್ ತಗೊಳ್ಳಿ, ಗೈಡ್ಲೈನ್ಸ್ ತಗೊಳ್ಳಿ. ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಕಂಪ್ನೀಸ್, ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಅದನ್ನ ಡೀಟೇಲ್ಸ್ ತಗೊಳ್ಳಿ. ಮತ್ತು ಅವರ ಯಾರ್ಯಾರಿಗೆ ಲೋನ್ ಡಿಸ್ಬರ್ಸ್ ಮಾಡಿದ್ದಾರೆ, ಯಾವ ಗ್ರೌಂಡ್ಸ್ ಮೇಲೆ ಲೋನ್ ಡಿಸ್ಬರ್ಸ್ ಮಾಡಿದ್ದಾರೆ, ಯಾವ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಡಿಸ್ಬರ್ಸ್ ಮಾಡಿದ್ದಾರೆ, ಆ ಡೀಟೇಲ್ಸ್ ತಗೊಳ್ಳಿ. ನಾವು ಕನ್ಸರ್ನ್ಡ್ ಅವ್ರ ಇದಕ್ಕೆ ಲೆಟರ್ ಹಾಕೋಣ. ನಾವು ಪೊಲೀಸ್ನವರು ನಿಮ್ಮ ಮನೆ ಆಫೀಸ್ಗೆ ತಿರುಗಲಿಕ್ಕೆ ಆಗಲ್ಲ. ದಯಮಾಡಿ ನಿಮ್ಮಷ್ಟಕ್ಕೆ ನೀವೇ ಬಂದು ಹೇಳಿದ್ರಲ್ಲ ಈಗ ಸಾಹೇಬರು, ನಿಮ್ಮ ಬಿಲ್ಡಿಂಗ್ ಅಗ್ರಿಮೆಂಟ್ ಇರ್ಬೋದು, ನಿಮ್ಮ ಸ್ಟಾಫ್ ಡೀಟೇಲ್ಸ್ ಇರ್ಬೋದು, ನಿಮ್ಮ RBI ಲೈಸೆನ್ಸ್ ಇರ್ಬೋದು, ಎಲ್ಲಾನು ನಮ್ಮ ರೈಟ್ರ್ ಅಂತ ಇರ್ತಾರಲ್ಲ, ಸ್ಟೇಷನ್ ರೈಟ್ರ್ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. ಪ್ರತಿಯೊಂದು ಪ್ರೊಫೈಲು ಒಂದು ಫೈಲ್ ಮಾಡ್ಕೊಬಂದು ತಂದು ಇಲ್ಲಿ ಸಬ್ಮಿಟ್ ಮಾಡಿ ಕೊಟ್ಟೋಗ್ಬೇಕು. ನೋಡಿ, ನಿಮಗೆ ನಾಳೆ ಭಾನುವಾರ ಆಗಲ್ಲ, ಸೋಮವಾರ ಮಂಗಳವಾರದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ಅಟ್ಲೀಸ್ಟ್. ಸಂಘಗಳು, ಧರ್ಮಸ್ಥಳ ಸಂಘಗಳು, ಅವರಿಗೆ ಕಟ್ಟಕ್ಕೆ ಕೂಲಿ ಮಾಡೋಕ್ಕೂ ತಿನ್ನೋಕ್ಕೂ ಇಲ್ಲ, ಲಕ್ಷಗಟ್ಟಲೆ ಸಾಲ ಕೊಡ್ತೀರಿ, ಗ್ರೂಪ್ ಸಾಲ ಅಂತ, ಅಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಅವ್ರು ಹಾಕೋಬೇಕು. ಅವ್ರನ್ನ ನೋಡಿ ಮಾಡಿ ಯಾರಿಗೆ ಎಷ್ಟು ಕೊಡಬೇಕು, 5,000 ಕೊಡಬೇಕಾ, 10,000 ಕೊಡಬೇಕಾ, 50,000 ಕೊಡಬೇಕಾ ಅನ್ನೋದನ್ನು ಅಲ್ಲಿ ಡಿಸೈಡ್ ಮಾಡಬೇಕು. ನೀವು ಸುಮ್ಮನೆ ಗ್ರೂಪ್ ಸಾಲ ಅಂತ ಕೊಟ್ಬಿಟ್ಟು ಒಬ್ರು ಕಟ್ಟಲಿಲ್ಲ ಅಂದ್ರೆ ಇನ್ನು 9 ಜನ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು ಸರ್. ಇದು ಯಾವ ರೀತಿ ನ್ಯಾಯ? ನೋಡಪ್ಪ, ನೀವು ನಿಮ್ದೇ ಆದಂಥ ಒಂದು ಚೌಕಟ್ಟಿನಲ್ಲಿ ನಿಮ್ಮದೇ ಅಂತ ಒಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀರಾ. ಈ ಸ್ತ್ರೀ ಶಕ್ತಿ ಅಂತೆ, ಅದು ಇದು ಅಂತ ಏನೋ ಮಾಡ್ಕೊಂಡಿದ್ದೀರಾ, ಅದು ನಮಗೆ ಗೊತ್ತಿಲ್ಲ. ಬಟ್ ಆದರೆ ಸಮಸ್ಯೆಗಳಾದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರ. ನೀವು ಸಹ ಕೂಲಿಗಾಗಿ ಜೀವನಕ್ಕಾಗಿ ಬಂದಿದ್ದೀರಾ, ತೊಂದರೆ ಅನುಭವಿಸ್ಕೋಬೇಡಿ.
ನೀವು ಮಾಡ್ತಕ್ಕಂಥ ತಪ್ಪುಗಳನ್ನ ನಮ್ಮ ಮೇಲೆ ನಮಗೆ ಸಮಸ್ಯೆ ಆಗ್ತಿದೆ. ಅಟ್ಲೀಸ್ಟ್ ನಮ್ಮ ಮೇಲೆ ದಯೆ ತೋರಿಸಿ ನೀವು ಇಷ್ಟು 1 ವರ್ಷ ಆಗಿದೆ ನಾನು ಬಂದು ಇವತ್ತರೂ ಕೊಟ್ಟಿಲ್ಲ. ನಾನು ರಿಪೀಟೆಡ್ ಆಗಿ ನಮ್ಮ ಪೊಲೀಸವ್ರಿಗೆ ಹೇಳಿದ್ದೀನಿ, ನಮ್ಮವ್ರಿಗೂ ಹೇಳಿದ್ದೀನಿ, ನಿಮಗೂ ಇವತ್ತು ಓಪನ್ ಆಗಿ ಹೇಳ್ತಿದ್ದೀನಿ. ನಮ್ಮವ್ರು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡಿಲ್ಲ, ನೀವು ಕೊಡ್ತಕ್ಕಂಥ ಒಂದು ಇದು ತೋರಿಸಿಲ್ಲ. ಮತ್ತೆ ನಿಮ್ಮ ಸಿಬ್ಬಂದಿಗಳು ಎಲ್ಲ ಮಿಸ್ಚೀಫ್ ಮಾಡಿದಾಗ ಅಷ್ಟು ಹಣ ತಗೊಂಡಾಗ ಇಷ್ಟು ಹಣ ತಗೊಂಡಾಗ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರ್ತೀರಾ, ಅವಾಗ ಯಾರ್ದು ಹೊಣೆ? ನಮ್ದಾ ನಿಮ್ದಾ ಹೇಳಿ. ಈಗ ಅವ್ನು ಯಾರೋ ಗೊತ್ತು ಗುರಿ ಇಲ್ದಾನ ಯಾವನೋ ಚಟ ಇರೋದನ್ನ ಇನ್ನೊಂದು ಗೇಮ್ ಆಡೋಣ ಇನ್ನೊಬ್ಬನ ಇಟ್ಕೊಂಡಿರ್ತೀರ ಕೆಲಸಕ್ಕೆ, ಅವನು ದುಡ್ಡು ಹೊಟ್ಕೊಂಡು ಹೋದ್ರೆ ಜವಾಬ್ದಾರಿ ಯಾರು? ಉದಾಹರಣೆ ಯಾಕಪ್ಪ, ಮೊನ್ನೆ ಆಗ್ಲಿಲ್ವಾ? ಅದು ಮೊನ್ನೆ ಯಾವ್ದೋ 8 lakhs ಬಂದಿತ್ತು, ಬಂದು FIR ಹಾಕ್ರಿ ಅಂತ ತಲೆ ಮೇಲೆ ಕುತ್ಕೊಂತೀರಾ. ನಿಮ್ದಾ ತಪ್ಪು? ಅಲ್ಲ, FIR ಹಾಕ್ಲಿ ಅಂತ ಯಾವ ರೀತಿ ಕೊಟ್ಟರೆ ರೀಸನ್ ಏನು? ಅದು ಓಪನ್ ಆಗಿ ಹೇಳ್ಬಾರ್ದಷ್ಟೇ. ಕೊಟ್ಟರೆ ರೀಸನ್ ಏನು? ಯಾಕೆ ಪೊಲೀಸವ್ರನ್ನ ಮಿಸ್ಲೀಡ್ ಮಾಡ್ತೀರಾ? ಅವನಿಗಿರ್ತಕ್ಕಂಥ ಕೆಟ್ಟ ಚಟಗಳಿಗೆ, ಅವನಿಗಿರ್ತಕ್ಕಂಥ ಇದಕ್ಕೆ ಯಾರೋ ಬಂದು ಕಿತ್ಕೊಂಡು ಹೋದ್ರು, ಹೊಡೆದ್ರು ನನಗೆ. ಏನಿಲ್ಲ, ಆನ್ಲೈನ್ ಗೇಮಿಗೆ ಹೋಗಿ 1 8 ಲಕ್ಷ ದುಡ್ಡು ಕಳೆದಿದ್ದ. ಅವ್ನು ಬಂದು ಯಾರೋ ಹಿಡ್ಕೊಂಡು ಹೊಡೆದ, ಸರ್ ನನಗೆ ದುಡ್ಡು ಅಂತ ಬಂದಿದ್ದ ಕಂಪ್ಲೇಂಟ್ ತಗೊಂಡು. ನಾವು ಅವ್ನು ಎನ್ಕ್ವೈರಿ ಮಾಡಿದಾಗ ಅವ್ನು ಬಾಯ್ ಬಿಟ್ಟಿಲ್ಲ. ಆಮೇಲೆ ನಮ್ಮ ಸ್ಟೈಲಾಗಿ ಎನ್ಕ್ವೈರಿ ಮಾಡಿದಾಗ ಬಾಯ್ ಬಿಟ್ಟು. ಇದಕ್ಕೆ ಯಾರು ಮಾಡಿದಾರು? ಗ್ರಾಮೀಣ ಕೂಟದವ್ರು ಬಂದಿದ್ದೀರಾ? ಗುರುಮೂರ್ತಿ ಅವರು ಏನು ನಿಮ್ದು ವಸೂಲಿ ಮಾಡ್ತಕ್ಕಂಥ ರೀತಿ ನೀತಿನೇ ಗೊತ್ತಿಲ್ವಲ್ಲ ನಮಗೆ. ನಿಮಗೆ ವಸೂಲಿ ಮಾಡ್ತಕ್ಕಂಥ ಸಾಲ ವಸೂಲಿ ಮಾಡ್ತಕ್ಕಂಥ ರೀತಿ ನೀತಿ ಇದೆ, ಅದಕ್ಕೆ ಅದಾದ ಪ್ರೋಟೋಕಾಲ್ಸ್ ಇದ್ದಾವೆ. ನೀವು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಿದ್ದೀರಾ? ನಿಮ್ಮ RBI ಗೈಡ್ಲೈನ್ಸ್ ಏನು ಹೇಳುತ್ತೆ? ಪ್ರೋಟೋಕಾಲ್ ಯಾವ ರೀತಿ ನೀವು ಇದು ಮಾಡಬೇಕು ಅನ್ನೋದು RBI ಗೈಡ್ಲೈನ್ಸ್ ಇಲ್ವ ನಿಮಗೆ? ರಾತ್ರಿ 8:30 9 ಗಂಟೆವರೆಗೂ ಒಬ್ಬ ಮನೆ ಮುಂದೆ ಹೆಂಗೆ ಕೂತ್ಕೊಂತೀರಾ ನೀವು? ನೀವು ಯಾವುದೇ ರೀತಿ ಪ್ರಾಪರ್ಟಿ ಮಾರ್ಟಿಗೇಜ್ ಮಾಡ್ಕೊಂಡಿಲ್ಲ, ಯಾವುದೇ ರೀತಿ ನೀವು ಅಶ್ಯೂರೆನ್ಸ್ ಯಾವುದೇ ರೀತಿ ತಗೊಂಡಿಲ್ಲ ಅಂತಂದಾಗ ಇದೇ ರೀತಿ ಆಗೋದು. ನೋಡಿ, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ, ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ನಿಮಗೆಲ್ಲ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಸ್ಟ್ರಿಕ್ಟ್ ಆಗಿದೆ ಅಂತ ಗೊತ್ತಿದೆ, ಗೌರ್ಮೆಂಟ್ ಯಾವ ರೀತಿ ಕಂಡೀಷನ್ಸು ಮತ್ತು ಯಾವ ರೀತಿ ಡಿಸಿಷನ್ಸ್ ತಗೊಳ್ತಿದೆ ಅಂತ ನಿಮಗೆಲ್ಲರೂ ಗೊತ್ತಿದೆ. ನಮಗೆ ಆದಂಥ ರಿಸ್ಟ್ರಿಕ್ಷನ್ಸ್ಗಳಿದ್ದಾವೆ. ಏನಾದರೂ ಇನ್ಮೇಲೆ ಒಂದು ಕಂಪ್ಲೇಂಟು ಮೈಕ್ರೋ ಫೈನಾನ್ಸು ಮತ್ತು ಸ್ಮಾಲ್ ಫೈನಾನ್ಸ್ ಆಗಿದ್ದೇ ಆಯಿತು ಅಂದರೆ ನಾನು ಇಮಿಡಿಯೇಟಾಗಿ ಹೇಳ್ತೀನಿ, ಅದರಂಥ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಆ್ಯಕ್ಷನ್ ಖಂಡಿತ ತಂತಿದ್ದೀವಿ. ನೀವು ನೆಗ್ಲೆಕ್ಟ್ ಮಾಡಿದ್ದೇ ಆಯಿತು ಅಂದರೆ ಅದರ ಪರಿಣಾಮ ಮತ್ತು ಅದರದ ಒಂದು ಸಾಧಕ ಬಾಧಕಗಳು ನೀವೇ ಅನುಭವಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ. ನಾವು ಇವತ್ತವರೆಗೂ ಯಾವುದು ಕರೆದಿಲ್ಲ. ಇವಾಗ ಸಮಸ್ಯೆ ಶುರುವಾಗಿದೆ. ಸಮಸ್ಯೆ ಶುರು ಮಾಡ್ಕೊಂಡ್ರೆ ನೀವುಗಳು, ನಾವು ನಮ್ಮಿಂದ ಸಮಸ್ಯೆ ಶುರುವಾಗಿಲ್ಲ. ಈ ಹಿಂದಿಂದಲೂ ನೀವು ಅದಕ್ಕೆ ಆದಂಥ ತರೀಕಾಗಳಿದ್ದಾವೆ, ರೀತಿ ನೀತಿ ಇದೆ. ನೀವು ಅದರಾದಂಥ ನೀತಿ ನೀವು ವಸೂಲಿ ಮಾಡಿದಿದ್ರೆ ಈ ಸಮಸ್ಯೆಗಳು ಬರ್ತಿರಲಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಹರಾಸ್ಮೆಂಟು, ನೀವು ಮಾಡ್ತಕ್ಕಂಥ ಹರಾಸ್ಮೆಂಟಿಂದನೇ ಆಗಬಾರ್ದವೆಲ್ಲ ಆಗ್ತಿದ್ದಾವೆ. ಯಾವಾಗ ಆಗಬಾರ್ದು ಆಗ್ತಾವೋ ಇದಕ್ಕೆಲ್ಲ ನೀವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ನೀವು ಸಮಸ್ಯೆ ಮಾಡ್ತಾಯಿದ್ದೀರ. ಗೊತ್ತಾಯ್ತಾ? ಗ್ರಾಮ ಶಕ್ತಿನೇ ಅದು ಇದಿಲ್ವಲ್ಲ, ಗ್ರಾಮ ಶಕ್ತಿನ ಅದು. ಹಾಂ, ಆಮೇಲೆ ಒಂದು ಹೇಳ್ತೀನಿ ನಿಮಗೆ, ವಾಟ್ಸಪ್ ಮಾಡೋಕ್ಕೆ, ವಾಟ್ಸಪ್ ಮೆಸೇಜ್ ಮಾಡೋಕ್ಕೆ, ವಾಟ್ಸಪ್ ಇದು ಮಾಡೋಕ್ಕಲ್ಲ ಯಾರಪ್ಪ ಪವರ್ಸ್ ಕೊಟ್ಟಿರೋದು ನಿಮಗೆ? ಆನ್ ವಾಟ್ ಬೇಸಿಸ್, ಆನ್ ವಾಟ್ ಗ್ರೌಂಡ್ಸ್ ನೀವು ವಾಟ್ಸಪ್ಪಲ್ಲಿ ನೀವು ಕಮ್ಯುನಿಕೇಶನ್ ಮಾಡ್ತೀರಾ? ಬಂದಿದ್ದೀರಾ ಇಲ್ವಾ? ನಿಮಗಿಲ್ಲಿ ಯಾವುದೇ ರೀತಿ ಪ್ರಾವಿಷನ್ಸ್ ಇಲ್ಲ. ಪ್ರಾವಿಷನ್ಸ್ ಇಲ್ದ್ರೂ ಕೂಡ ನೀವು ವಾಟ್ಸಪ್ ಮೆಸೇಜಸ್, ವಾಟ್ಸಪ್ ಕಾಲಲ್ಲಿ ಹೆಂಗೆ ಮಾಡ್ತೀರಪ್ಪ? ನೀವು ಫಸ್ಟ್ ಆಫ್ ಆಲ್ ನಮಗೆ ಗೈಡ್ಲೈನ್ಸ್ ಕೊಡಿ. ನಿಮ್ಮ ಕಂಡೀಷನ್ಸ್ಗೆ, ನಿಮ್ಮ MOU ಏನಿದೆ, ನಿಮಗೆ RBI ಗೈಡ್ಲೈನ್ಸ್ ಏನಿದೆ ಅದು ನಮ್ಗೆ ಕಾಪಿ ಕೊಡಿ. ನಿಮಗೆ ಯಾರು ಎಂಪ್ಲಾಯ್ಸ್ ಇದ್ದೀರಾ, ಯಾವಾಗ ನಿಮ್ಮದು ಅಪ್ರೂವಲ್ ಆಗಿದೆ, ನಿಮ್ಮದು ಇದು ಏನು ನಿಮ್ಮ ಸಂಸ್ಥೆ ಓಪನ್ ಮಾಡಲಿಕ್ಕೆ ನೀವು ತಗೊಂಡಿರ್ತಕ್ಕಂಥ ಅಪ್ರೂವಲ್, ಫಸ್ಟ್ ಆಫ್ ಆಲ್ ನಮ್ಗೆ ಅದು ಬಂದಿಲ್ಲ. ನಮಗೆ ಯಾರು ಯಾವುದೇ ರೀತಿ ಅಪ್ರೂವಲ್ ಇರೋ ಕಾಪಿನ ನೀವು ನಮ್ಗೆ ಕೊಟ್ಟೇ ಇಲ್ಲ. ನಿಮ್ಮದು ಅಪ್ರೂವ್ಡ್ ಸಂಸ್ಥೆ ಅನ್ನೋದು ನಮ್ಗೆ ಅದೇ ಗೊತ್ತಿಲ್ಲ. ಫಸ್ಟು ನಾವು ಇಲೆಕ್ಟ್ರಾನ್ ಫುಲ್ ಯಾವುದು? ಹಾಂ ಹಾಂ, ಮಂಜು ಒಂದು ಮಾಡೋದಲ್ಲ, ಭಾರತ್ ನೋಟಿಸ್ ತಗೊಂಡು ಇದುವರೆಗೂ ಒಂದು ದಾಖಲೆನೂ ಕೊಟ್ಟಿಲ್ಲ, ಏನು ಬಂದೇ ಇಲ್ಲ. ಸಂತೆಪೇಟೆ ಸ್ಪಂದನ ಸ್ಯಾಟಿನರಿ ಇದ್ದೀರಾ? ಕಂಪ್ಲೇಂಟ್ ಇದೆ.
ಇಲ್ಲಿ ಯಾರಿಗೆ ಅನ್ವಯಿಸುತ್ತೋ ಅವ್ರು ತಗೋಬೋದು, ಯಾರಿಗೆ ಅನ್ವಯಿಸೋ ಅದು ಬಿಡ್ಬೋದು. ಬಟ್ ಅದು ನನ್ನ ಕರ್ತವ್ಯ ಏನಿದೆ, ಎಲ್ಲರನ್ನೂ ಕರ್ಸ್ಬೇಕಾದಂಥ ಕರ್ತವ್ಯ ಇದೆ, ಕರ್ಸಿದ್ದೀನಿ. ಎಲ್ಲರೂ ಹೇಳ್ಬೇಕಾದಂಥ ಕರ್ತವ್ಯ ನನಗಿದೆ, ನಾನು ಹೇಳಿದ್ದೀನಿ. ಒಂದು ಪಕ್ಷ ನಿಮ್ಮ ಬ್ಯಾಡ್ ಲಕ್ಕು, ನಿಮ್ಮ ಇದು ಏನಾದ್ರು ಸಮಸ್ಯೆ ಆಗಿದ್ದೇ ಆಯ್ತಂದರೆ ನೀವು ಅದಕ್ಕೆ ನೇರ ಹೊಣೆಯಾಗಿರ್ತೀರ. ನಮಗೆ ಬಂದಿರತಕ್ಕಂಥ ಗೈಡ್ಲೈನ್ಸು ನಾನು ಇಲ್ಲಿ ಏನು ಹೇಳಲಿಕ್ಕೆ ಹೋಗಲ್ಲ, ಹೇಳಲಿಕ್ಕೂ ಆಗಲ್ಲ. ನಮಗೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಮ್ಮ ಇನ್ಸ್ಟ್ರಕ್ಷನ್ಸ್ ಏನಿದೆಯೋ ನಾವು ಆ ಥರ ಮಾಡ್ತೀವಿ. ಆವಾಗ ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರ. ಆಮೇಲೆ ನೀವೇ ಅದಕ್ಕೆ ಸಂಪೂರ್ಣ ಹೊಣೆಗಾರರಾಗಿರ್ತೀರ. ಇಷ್ಟ ಪ್ರಿಪೇರ್ಡ್ ಇನ್ಸ್ಟ್ರಕ್ಷನ್ಸ್ ನಮಗೆ ಅಲ್ಲೇ ಕಂಪ್ಲೇಂಟ್ ಬಂದಿದೆ. ಈ ಥರ ಕಂಪ್ಲೇಂಟು ನಾನು ಬಂದು 1.5 ವರ್ಷದಲ್ಲಿ ಸುಮಾರು ಬಂದಿದೆ. ಸ್ಮಾಲ್ ಫಿನಾನ್ಸು, ಮೈಕ್ರೋ ಫಿನಾನ್ಸ್ ಅವ್ರದ್ದು ಏನಿದೆ ಸಮಸ್ಯೆಗಳು ಭಾಳ ಜಾಸ್ತಿ ಇದೆ. ಬಟ್ ಆದರೂ ನಮಗೆ ಈ ಥರ ಗೈಡ್ಲೈನ್ಸ್ ಇರಲಿಲ್ಲ. ನಾವು ಸ್ವಲ್ಪ ಕರೆಸಿ ಮಾಡ್ತಿದ್ದೋ. ಬಟ್ ನೀವು ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ನೀವು ಕೊಟ್ಟಿದ್ದ ಕಂಪ್ಲೇಂಟಲ್ಲಿ FIR ಆಗ್ತಿದ್ದೋ. FIR ಮಾಡಿ ಕಂಪ್ಲೇಂಟ್ನ ಮಿಸ್ಯೂಸಿಂಗ್ ದ ಪವರ್ಸ್ ಆಫ್ ಪಬ್ಲಿಕ್ ಇದು ಪಬ್ಲಿಕ್ ಸರ್ವೆಂಟ್ ಏನು ಬರುತ್ತಲ್ಲ ಆ ಸೆಕ್ಷನ್ ಹಾಕ್ಬಿಟ್ಟು ಕಂಪ್ಲೇಂಟ್ ಮೇಲೆ ಹಾಕಲ್ತೀವಿ. ನಾವು 1-2 ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರಿಗೆಲ್ಲ ಎಲ್ಲರೂ ಅಲರ್ಟ್ ಆಗ್ತಾರೆ. ಇಲ್ಲಪ್ಪ ಪೊಲೀಸ್ ಇಲಾಖೆಯವ್ರು ಸ್ವಲ್ಪ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವರೇ ಮಾಡ್ತಾರೆ ಗೊತ್ತಾ. FIR ಆಗಿದ ತಕ್ಷಣ ಇನ್ಶೂರೆನ್ಸ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಸಮಸ್ಯೆಗಳು ಮಾಡ್ತಾರೆ. ಹೌದಲ್ಲೇನಪ್ಪ? ನೋಡಿಯಪ್ಪ, ಒಂದು ಮಾತು ಹೇಳಿ, ಕಂಪ್ಲೇಂಟ್ ಕೊಟ್ಟರು ಚೀಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲು ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಟ್ಟರೆ ಮನುಷ್ಯನೇ ದುಡ್ಡು ಹೊತ್ಕೊಂಡು ಹೋಗಿದ್ದಾರೆ ನಿಮ್ಮದು. ಅಂದರೆ ನಿಮ್ಮಲ್ಲೇ ವ್ಯವಸ್ಥೆ ಸರಿ ಇಲ್ಲ ಅಂತಂದಾಗ ಈ ಕಂಪ್ಲೇಂಟ್ ಕೊಟ್ಟರವನು ಹುಡುಕ್ಬೇಕು ನಾವು. ಆಮೇಲೆ ಒಬ್ಬರು ಎಂಪ್ಲಾಯ್ಮೆಂಟ್ ಆಗ್ಬೇಕಾರೆ NOC ತಗೊಳ್ಳಲ್ಲ. ಪೊಲೀಸ್ ವೆರಿಫಿಕೇಶನ್ ಯಾರು ಒಬ್ಬರು ಮಾಡಿದ್ರೆ PVC ಮಾಡಿಸಿದ್ರೇನಪ್ಪ? ಒಬ್ಬರಾದ್ರು ಯಾರು ಮಾಡಿಸಿದ್ರಪ್ಪ? PVC ಮಾಡಿಸಿದ್ರೆ ಹೋಗ್ಬಿಟ್ಟಿದ್ದಾನ? ಅದೇ ಇವೆಲ್ಲ ಸಮಸ್ಯೆ ಆದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿದಿರಪ್ಪ. ಸಮಸ್ಯೆ ಆಗಿದ್ದ ಮುಂಚಿತವಾಗಿ ಯಾವುದು ಮಾಡಿಸಿಲ್ಲ ನೀವು. ಸಮಸ್ಯೆ ಆಗಿದ್ದ ಮುಂಚೆ ಯಾವುದು ಮಾಡಿಸಿಲ್ಲ, ಸಮಸ್ಯೆ ಆದ್ಮೇಲೆ ಮಾಡಿಸಿದ್ದೀರಾ. ನಿಮ್ಮಲ್ಲಿ ಯಾವ ಬ್ಯಾಂಕ್ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿ ಬ್ಯಾಕ್ಗ್ರೌಂಡ್ ಏನು, ಎಲ್ಲಿಂದ ರೆಕ್ರೂಟ್ ಮಾಡಿದ್ದೀರಾ, ಏನು ಕೆಲಸ ಮಾಡ್ತಾರೆ, ಯಾವುದೇ ರೀತಿ ಅವ್ರದ್ದು ಇದು ನಮಗೆ NOC PVC ತಗೊಂಡಿಲ್ಲ, ನಮ್ಗೆ ಯಾವುದೇ ರೀತಿ ಡೀಟೇಲ್ಸ್ ಕೊಟ್ಟಿಲ್ಲ. ನಿಮ್ಮ ಫಸ್ಟ್ ಆಫ್ ಆಲ್ ಇವ್ರು ಹೇಳ್ದಂಗೆ ನಮಗೆ ನೀವು ಎಲ್ಲೆಲ್ಲಿದೆ ನಿಮ್ಮದು ಕಂಪ್ನಿ ಅನ್ನೋದೇ ಗೊತ್ತಿಲ್ಲ ನಮಗೆ. ನಿಮ್ಮದು ಇದು ಏನೋ ಆಫೀಸು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನಮಗೆ. ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಅಂಡ್ ಮೋರ್ ಓವರ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹೆಂಗಪ್ಪ ಇಡ್ತೀರಾ? ಫಸ್ಟ್ ಆಫ್ ಆಲ್ ರೆಸಿಡೆನ್ಷಿಯಲ್ ಇಟ್ಕೊಂಡ್ರೆ ಆ ಬಿಲ್ಡಿಂಗ್ ಓನರ್ ಇದಾನಲ್ಲ ಅವನು ನೋಟಿಸ್ ಸರ್ವ್ ಮಾಡಿ. ಅದನ್ನೇ ಸರ್ ಈಗ ಬಿಲ್ಡಿಂಗ್ ಡೀಟೇಲ್ಸ್ ತಗೊಂಬರಕ್ಕೆ ಹೇಳಿದ್ದೀನಿ. ಆ ಬಿಲ್ಡಿಂಗ್ ಓನರ್ ಇದಾನ ಅವ್ನು ನೋಟಿಸ್ ಸರ್ವ್ ಮಾಡಿ ರೆಸಿಡೆನ್ಷಿಯಲ್ ಪರ್ಪಸ್ ಕಟ್ಬಿಟ್ಟು ಅವ್ನು ಹೆಂಗೆ ಕಮರ್ಷಿಯಲ್ ರನ್ ಮಾಡ್ತಾನೋ ಕೇಳಿ. ಬೆಲ್ ಸ್ಟಾರ್ ಯಾರಿದ್ದೀರಾ? ಬಂದಿಲ್ಲ, ನಿಂತ್ಕೊಳ್ಳಿ. ರೆಸಿಡೆನ್ಷಿಯಲ್ ಮನೇಲಿ ಇಟ್ಕೊಳ್ಳಿ. ಅವ್ನು ಓನರ್ ನೋಟಿಸ್ ಸರ್ವ್ ಮಾಡಪ್ಪ. ಕಮರ್ಷಿಯಲ್ ಹೆಂಗ್ ಮಾಡ್ತೀವಿ? ಕಮರ್ಷಿಯಲ್ ಹೆಂಗ್ ಕೊಟ್ಟಿದ್ದಾನೆ ನೀವು? ರೆಸಿಡೆನ್ಷಿಯಲ್ ಪರ್ಪಸ್ನ ಕನ್ವರ್ಟಿಂಗ್ ರೆಸಿಡೆನ್ಷಿಯಲ್ ಟು ಕಮರ್ಷಿಯಲ್. ಆಮೇಲೆ ಒಂದು ಕೆಲಸ ಮಾಡಿ, ಬೆಸ್ಕಾಮ್ ಅವ್ರ ಲೆಟರ್ ಹಾಕಿ, ಫೈನ್ ಬರೆದ್ರೆ 3 ಲಕ್ಷ 4 ಲಕ್ಷ ಫೈನ್ ಬರ್ತೀವಿ. ಕಮರ್ಷಿಯಲ್ ಮಾಡಿಸಿದ್ದೀರಾ? ಬೆಸ್ಕಾಮ್ದಾಯ್ತು, ಇವ್ರದ್ದು ಬರೀಯಪ್ಪ. ಇದು ಬರೀ ರೆಸಿಡೆನ್ಷಿಯಲ್ ಪರ್ಪಸ್ನ ಹೆಂಗೆ ಕಮರ್ಷಿಯಲ್ ಮಾಡ್ತಾರೆ?